ರೇಣುಕಾಸ್ವಾಮಿಯನ್ನ ಹತ್ಯೆಗೈಯುವ ಮೊದಲು ಸ್ಟೋನಿ ಗ್ರೂಪ್ ನಲ್ಲಿ ಪಾರ್ಟಿ ಮಾಡಿದ್ರು ಅನ್ನುವಂತ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಈ ಹೋಟೆಲ್ ನಲ್ಲಿ ನಡೆದಂತ ಪಾರ್ಟಿಯಲ್ಲಿ ಕಾಮಿಡಿ ಕಿಂಗ್ ಚಿಕ್ಕಣ್ಣ ಕೂಡ ಭಾಗಿಯಾಗಿತ್ತು. ದರ್ಶನ್ ಸರ್ ಜೊತೆಗೆ ಸುಮಾರು ಪಾರ್ಟಿಗಳಲ್ಲಿ ನಾನು ಭಾಗಿಯಾಗಿದ್ದೇನೆ. ಊಟ ಮಾಡ್ಕೊಂಡು ನಾನು ವಾಪಸ್ ಹೋದೆ. ನನಗೆ ಯಾವುದೇ ರೀತಿಯ ವಿಚಾರ ಗೊತ್ತಿಲ್ಲ ಅನ್ನುವಂತ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಜೋರಾಗಿದೆ. ದಿನಕ್ಕೊಂದು ಅಚ್ಚರಿಯ ಮಾಹಿತಿಗಳು ಬಿಚ್ಚಿಕೊಳ್ತಾನೆ ಹೋಗ್ತಾ ಇದೆ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಡಿ ಗ್ಯಾಂಗು ರೇಣುಕಾಸ್ವಾಮಿಯನ್ನ ಹತ್ಯೆಗೈಯುವ ಮೊದಲು ಸ್ಟೋನಿ ಗ್ರೂಪ್ ನಲ್ಲಿ ಪಾರ್ಟಿ ಮಾಡಿದ್ರು ಅನ್ನುವಂತ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಈ ಹೋಟೆಲ್ ನಲ್ಲಿ ನಡೆದಂತ ಪಾರ್ಟಿಯಲ್ಲಿ ಕಾಮಿಡಿ ಕಿಂಗ್ ಚಿಕ್ಕಣ್ಣ ಕೂಡ ಭಾಗಿಯಾಗಿದ್ರು ಅನ್ನುವಂತ ಒಂದು ಮಾಹಿತಿಯ ಮೇರೆಗೆ ನಿನ್ನೆ ಪೊಲೀಸರು ಅವರಿಗೆ ನೋಟಿಸ್ ಅನ್ನ ಕೊಟ್ಟು ತನಿಖೆಗೆ ಹಾಜರಾಗುವಂತೆ ಕೇಳ್ಕೊಂಡಿದ್ರು. ಸೊ ನಿನ್ನೆ ತನಿಖೆಗೆ ಚಿಕ್ಕಣ್ಣ ಅವರು ಕೂಡ ಸ್ಪಂದಿಸಿ ಅನಂತರ ಮಾಧ್ಯಮಗಳ ಜೊತೆ ಮಾತಾಡ್ತಾ ಹೇಳಿದ್ರು, ದರ್ಶನ್ ಸರ್ ಜೊತೆಗೆ ಸುಮಾರು ಪಾರ್ಟಿಗಳಲ್ಲಿ ನಾನು ಭಾಗಿಯಾಗಿದ್ದೇನೆ. ಸ್ಟೋನಿ ಗ್ರೂಪ್ ನಲ್ಲಿ ನಡೆದಂತ ಪಾರ್ಟಿಯಲ್ಲಿ ನಾನು ಹೋಗಿದ್ದುಂಟು. ಬಟ್ ನಾನು ಯಾವುದೇ ರೀತಿಯ ಡ್ರಿಂಕ್ಸ್ ಅನ್ನ ನಾನು ತಗೊಂಡಿಲ್ಲ. ನಾನು ಡಯಟ್ ಅಲ್ಲಿ ಇದೀನಿ. ನೆಕ್ಸ್ಟ್ ಸಿನಿಮಾಗೆ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ. ಸೊ ನಾನು ಊಟ ಮಾಡಿದ್ದಂತ ಹೌದು. ಈ ಹಿಂದೆ ಸಾಕಷ್ಟು ಬಾರಿ ಹೋಟೆಲ್ಗಳಲ್ಲಿ ನಾನು ದರ್ಶನ್ ಸರ್ ಜೊತೆ ಊಟಕ್ಕೆ ಹೋಗಿದ್ದೆ. ಅದೇ ರೀತಿ ಸ್ಟೋನಿ ಗ್ರೂಪ್ ನಲ್ಲೂ ಕೂಡ ಊಟ ಮಾಡ್ಕೊಂಡು ನಾನು ವಾಪಸ್ ಹೋದೆ. ನನಗೆ ಯಾವುದೇ ರೀತಿಯ ವಿಚಾರ ಗೊತ್ತಿಲ್ಲ ಅನ್ನುವಂತ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ಸೊ ಯಾವಾಗ ತನಿಖೆಯಲ್ಲಿ ಹೈ ವಿಟ್ನೆಸ್ ಮಾಡ್ಕೊಂಡ್ರು ಚಿಕ್ಕಣ್ಣ ಅವರನ್ನ, ಸೊ ಚಿಕ್ಕಣ್ಣ ನಡೆದು ಬಂದ ಹಾದಿ ಹೇಗಿತ್ತು, ಅವ್ರು ಎಷ್ಟು ಕಷ್ಟದ ದಿನಗಳನ್ನ ನೋಡಿದ್ರು ಚಿತ್ರರಂಗಕ್ಕೆ ಬರೋ ಮುಂದೆ, ಸೊ ಎಷ್ಟು ಸಿನಿಮಾ ಮಾಡಿದ್ದಾರೆ. ಚಿಕ್ಕಣ್ಣ ಬಹುಶಃ ಪಾರ್ಟಿನಲ್ಲಿ ಹೋಗಿರ್ಬೋದು, ಊಟ ಅಷ್ಟೇ ಮಾಡಿದ್ದಾರೆ. ಸೊ ಅವ್ರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಫ್ಯಾನ್ಸ್ಗಳು ಕೂಡ ಅವ್ರ ಪರವಾಗಿ ಮಾತನಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಸೊ ಚಿಕ್ಕಣ್ಣ ಅವರ ಸಿನಿ ಕರಿಯರ್ ಅಥವಾ ಸಿನಿ ಜರ್ನಿನ ನೋಡ್ತಾ ಹೋದ್ರೆ ಕಿರಾತಕ ಸಿನಿಮಾದಿಂದ ಚಿಕ್ಕಣ್ಣ ಕನ್ನಡ ಚಿತ್ರರಂಗಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟರು ಅನ್ನುವಂಥ ವಿಚಾರ ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಟ್ರಾಕಿಂಗ್ ಸ್ಟಾರ್ ಯಶ್ ಅವರು ಚಿಕ್ಕಣ್ಣ ಅವರನ್ನ ಕಿರಾತಕ ಸಿನಿಮಾಗೆ ಒಂದು ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಅಂದ್ರೆ ಆ ಸಿನಿಮಾಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಯಶ್ ಅವರ ಮಾತಿನ ಮೇರೆಗೆ. ಯಶ್ ಯಾವಾಗ ರೆಫರ್ ಮಾಡಿದ್ರು ಅದಕ್ಕಾಗಿನೇ ಕಿರಾತಕ ಸಿನಿಮಾಗೆ ಸೆಲೆಕ್ಟ್ ಮಾಡ್ಕೊಂಡ್ರು. ಕಿರಾತಕ ಸಿನಿಮಾದಿಂದ ಚಿಕ್ಕಣ್ಣ ಅವರ ಸಿನಿ ಕರಿಯರ್ ಅಂದ್ರೆ ಸಿನಿ ಜರ್ನಿ ಶುರು ಆಗ್ತಾ ಹೋಯ್ತು. ಇಲ್ಲಿವರೆಗೂ ಕೂಡ ಅವರು 220ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದಾರೆ. ಹಾಸ್ಯ ನಟನಾಗಿ ಮಾತ್ರ ಅಲ್ಲ, ನಾಯಕ ನಟನಾಗಿಯೂ ಕೂಡ ಬೆಳ್ಳಿ ತೆರೆ ಮೇಲೆ ದಿಬ್ಬಣ ಹೊರಟಿದ್ದು ನಿಮ್ಮೆಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಉಪಾಧ್ಯಕ್ಷ ಸಿನಿಮಾದಿಂದ ಹೀರೋ ಆಗಿ ಲಾಂಚ್ ಆದ್ರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ರಾಬರ್ಟ್ ಸಿನಿಮಾ ಮಾಡಿದಂತಹ ನಿರ್ಮಾಪಕ ಉಮಾಪತಿ ಅವರು ಚಿಕ್ಕಣ್ಣ ಅವರನ್ನ ನಾನು ಹೀರೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಉಪಾಧ್ಯಕ್ಷ ಸಿನಿಮಾ ಮಾಡಿದ್ರು. ಸೊ ಒಂದೊಳ್ಳೆ ಚಿಕ್ಕಣ್ಣಗೂ ಬ್ರೇಕ್ ಸಿಕ್ತು. ಬಾಕ್ಸ್ ಆಫೀಸ್ ನಲ್ಲೂ ಕೂಡ ಈ ಸಿನಿಮಾ ಒಂದು ಮಟ್ಟಿಗೆ ತಕ್ಕ ಮಟ್ಟಿಗೆ ಬಾಕ್ಸ್ ಆಫೀಸ್ ನಲ್ಲೂ ಕಮಾಯಿ ಮಾಡ್ತು. ಸೊ ಚಿಕ್ಕಣ್ಣ ಚಿತ್ರರಂಗಕ್ಕೆ ಬರೋ ಮುಂಚೆ ಗಾರೆ ಕೆಲಸ ಮಾಡ್ತಿದ್ರು ಅನ್ನುವಂಥ ವಿಚಾರ ಏನು ಹೊಸದಲ್ಲ, ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಚಿಕ್ಕಣ್ಣ ಕಡು ಬಡತನದ ಕುಟುಂಬದಿಂದ ಬಂದವರು, ಮೈಸೂರಿನ ಬಲ್ಲಳ್ಳಿಯವರು. ಸೊ SSLC ಅಂತ ಕಾಣುತ್ತೆ. ಆ ಸಮಯದಲ್ಲಿ ಅವರು ಗಾರೆ ಕೆಲಸ ಶುರು ಮಾಡ್ತಾರೆ. ನಾನು ಮುಂದೆ ಎಜುಕೇಶನ್ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಇಡೀ ಕುಟುಂಬದ ಜವಾಬ್ದಾರಿಯನ್ನ ಚಿಕ್ಕಣ್ಣ ತನ್ನ ಹೆಗಲ ಮೇಲೆ ಹೊತ್ಕೊಳ್ಳುವಂತ ಸಂದರ್ಭ ಬರುತ್ತೆ. ಹೀಗಾಗಿ SSLCಗೆ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಿ ಕರ್ನೆ ಹಿಡ್ಕೊಂಡು ಗಾರೆ ಕೆಲಸವನ್ನ ಶುರು ಮಾಡ್ತಾರೆ. ಅವತ್ತಿಂದ ಕಿರಾತಕ ಸಿನಿಮಾ, ಲಕ್ಕಿ, ಜಾನು, ಮಾಸ್ಟರ್ ಪೀಸ್ ಈ ತರ ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳನ್ನ ಕೊಟ್ಟರು ಕೂಡ, ಕಿರಾತಕ ಸಿನಿಮಾದಿಂದ ಒಂದೊಳ್ಳೆ ನೇಮ್ ಆಫ್ ಫೇಮಸ್ ಸಿಕ್ಕರು ಕೂಡ, ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋನಲ್ಲಿ ಮಿಂಚಿದ್ರು ಕೂಡ ಗಾರೆ ಕೆಲಸವನ್ನ ಬಿಟ್ಟಿರ್ಲಿಲ್ಲಂತೆ ಚಿಕ್ಕಣ್ಣ. ಸೊ ಯಾಕಂದ್ರೆ ಮೂಲ ವೃತ್ತಿ ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ಬಹುದೂರ ಕೊಂಡೊಯ್ತಕ್ಕಂಥದ್ದು ಏನಿದೆಯಲ್ಲ ಅದು ಆರಂಭದಲ್ಲಿ ನಾವು ಮೊದಲಿಗೆ ವೃತ್ತಿ ಅಂತ ಏನ್ ಶುರು ಮಾಡಿರ್ತೀವಲ್ಲ ಅದು ಯಾವತ್ತೂ ಕೂಡ ಕೈ ಬಿಡಲ್ಲ ಅನ್ನುವಂತ ಬಲವಾದ ನಂಬಿಕೆ ಚಿಕ್ಕಣ್ಣ ಅವರದ್ದು. ನಾನು ಇವತ್ತು ಒಂದೆರಡು ಸಿನಿಮಾ ಮಾಡಬಹುದು, ಮುಂದೆ ನನ್ನ ಸಿನಿ ಕರಿಯರ್ನಲ್ಲಿ ಅಥವಾ ನನ್ನ ಒಂದು ಜರ್ನಿಲಿ ಸಿನಿಮಾ ಕೈ ಹಿಡಿದೆ ಹೋದ್ರೆ ಸೊ ಅವತ್ತು ನಾನು ಮತ್ತೆ ಕರ್ನೆ ಹಿಡ್ಕೊಂಡು ಕೆಲಸ ಮಾಡುವಂತ ಸಮಯ ಸಂದರ್ಭ ಬರ್ಬೋದು ಅನ್ನೋ ಕಾರಣಕ್ಕೆ ಟಿಲ್ ಕೊರೋನಾ ಆದಂತ ಸಂದರ್ಭದಲ್ಲೂ ಕೂಡ ಅವ್ರ ಮನೆಯಲ್ಲಿ ಅಂದ್ರೆ ಒಂದು ಫಾರ್ಮ್ ಹೌಸ್ ಅಲ್ಲಿ ಸೊ ಒಂದು ಚಿಕ್ಕದಾಗಿ ಒಂದು ರೂಮ್ ಅನ್ನ ಕಟ್ತಾರೆ. ಆ ರೂಮ್ ಕಟ್ಟೋದ್ರಿಂದ ಹಿಡಿದು ಅದಕ್ಕೆ ಸಿಮೆಂಟ್ ಮಾಡ್ತಕ್ಕಂಥ ಎಲ್ಲಾ ಕೆಲಸಗಳನ್ನ ಕೂಡ ಚಿಕ್ಕಣ್ಣ ಅವರೇ ಮಾಡಿದ್ರು. ಆ ಎಲ್ಲಾ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಇನ್ನು ಚಿಕ್ಕಣ್ಣನ ಸಿನಿ ಜೀವನದಲ್ಲಿ ಸುತ್ತೂರು ಮಠದ ಪವಾಡ ಬಹಳ ದೊಡ್ಡದು. ಬಹುಶಃ ಆ ವಿಚಾರ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಆದ್ರೂ ಅದನ್ನ ರೀಕಾಲ್ ಮಾಡ್ಕೊಳ್ತಕ್ಕಂಥದ್ದಾದ್ರೆ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಈ ಒಂದು ಸಿಮೆಂಟ್ ಮಾಡ್ತಕ್ಕಂಥದ್ದು ಒಂದು ಕೆಲಸವನ್ನ ಒಪ್ಕೊಂಡಿರ್ತಾರೆ ಒಂದಿಷ್ಟು ಕಟ್ಟಡಕ್ಕೆ. ಸೊ ಆ ಸಂದರ್ಭದಲ್ಲಿ ಅಂದ್ರೆ ಇದು ಸಿನಿಮಾ ಜರ್ನಿ ಶುರು ಮಾಡೋದಕ್ಕೂ ಮೊದಲು ನಾನು ಹೇಳ್ತಿರ್ತಕ್ಕಂಥದ್ದು, ಆ ಟೈಮ್ನಲ್ಲಿ ನಾನು ಎಷ್ಟು ದಿನ ಅಂತ ಬರೀ ಸಿಮೆಂಟ್ ಹಾಕೊಂಡು ಕರ್ನೆ ಹಿಡ್ಕೊಂಡು ಕೆಲಸ ಮಾಡ್ಲಿ, ನಾನು ಕಲಾವಿದನಾಗಬೇಕು ಅನ್ನುವಂಥ ಕನಸು ನಿನ್ ಮುಂದೆ ಹೇಳ್ಕೊಂಡಿದ್ದೀನಲ್ಲ ತಾಯಿ ಅಂತ ಹೇಳ್ಬಿಟ್ಟು ಚಾಮುಂಡೇಶ್ವರಿ ತಾಯಿ ಮುಂದೆ ನಿಂತ್ಕೊಂಡು ಯಾವತ್ತು ಈ ಕರ್ನೆ ಹಿಡಿಯೋ ಕೆಲಸನ ನಿಲ್ಲಿಸ್ತೀಯಾ, ನನ್ನ ಮುಖಕ್ಕೆ ಬಣ್ಣ ಹಚ್ಕೊಂಡು ಒಬ್ಬ ಕಲಾವಿದನಾಗಿ ನಾನು ಕೂಡ ಮೆರವಣಿಗೆ ಹೊರಡಬೇಕು, ನನಗೆ ಒಂದಿಷ್ಟು ಜನ ಫ್ಯಾನ್ಸ್ ಉಟ್ಕೊಳ್ದಿಲ್ಲ ಅಂದ್ರೂ ನನ್ನ ಅಭಿನಯಕ್ಕೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸುವಂತ ಕಲಾಭಿಮಾನಿಗಳು ಬೇಕು ಅಂತ ಕೇಳ್ಕೊಳ್ತಾರಂತೆ. ಸೊ ಚಾಮುಂಡಿ ತಾಯಿಯ ದರ್ಶನ ಮಾಡ್ಕೊಂಡು ಬೆಟ್ಟ ಇಳಿದು ಬರ್ತಕ್ಕಂಥ ಸಂದರ್ಭದಲ್ಲಿ ಈ ತರ ಅನ್ಕೊಂಡು ನನಗೆ ಯಾವತ್ತು ಈ ಕರ್ನೆ ಹಿಡಿಯೋ ಕೆಲಸ ಕೊನೆ ಆಗತ್ತೆ
ಅನ್ಕೊಂಡ್ ಕೆಳಗಡೆ ಇಳಿದ್ರಂತೆ. ಬಹುಶಃ ಅದೇ ದಿನವೇ ಲಾಸ್ಟ್ ಅಂತೆ ಅವ್ರು ಕರ್ನೆ ಹಿಡ್ಕೊಂಡಿದ್ದು. ಅಂದ್ರೆ ಕೊರೋನಾದಲ್ಲಿ ಅವ್ರ ಮನೆ ಕಟ್ಟಡಕ್ಕೆ ಸಿಮೆಂಟ್ ಹಾಕಿದ್ರು, ಕರ್ನೆ ಹಿಡ್ಕೊಂಡು ಕೆಲಸ ಮಾಡಿದ್ರು ಬಿಟ್ರೆ ಒಂದು ವೃತ್ತಿ ಕರ್ನೆ ಹಿಡ್ಕೊಂಡು ಗಾರೆ ಕೆಲಸ ಮಾಡೋ ವೃತ್ತಿ ಏನಿದೆಯಲ್ಲ ಅದು ಅವತ್ತಿಗೆ ಕೊನೆ. ಬಹುಶಃ ಚಿಕ್ಕಣ್ಣ ಅವರ ಕೂಗು ಅಂದ್ರೆ ಅವ್ರ ಕನಸು ಏನಿದೆಯಲ್ಲ ಅದು ಚಾಮುಂಡಿ ತಾಯಿ ಅವತ್ತಿಗೆ ನೆರವೇರಿಸುವಂತ ಎಲ್ಲಾ ಕ್ಷಣಕ್ಕೆ ಅವತ್ತು ತಾಯಿ ಸಾಕ್ಷಿ ಆಗ್ತಾಳೆ. ಇವತ್ತಿಗೆ ಕೊನೆ ಚಿಕ್ಕಣ್ಣ, ನೀನು ಇನ್ಮೇಲೆ ಕರ್ನೆ ಏನು ಹಿಡ್ಕೋಬೇಡ, ಮುಖಕ್ಕೆ ಮೇಕಪ್ ಹಾಕೊಂಡು ನಿನ್ ಕನಸು ಏನಿದೆಯಲ್ಲ ಆ ಕನಸಿನ ಹಿಂದೆ ಹೋಗು ಅಂತ. ಅವತ್ತಿಂದ ಶುರುವಾದಂತ ಸಿನಿ ಕರಿಯರ್. ಅಂದ್ರೆ ಅಲ್ಲಿ ಗಾರೆ ಕೆಲಸ ಬಿಡ್ತಾರೆ, ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋಗಳು ಮಾಡ್ತಾರೆ, ಖಾಸಗಿ ವಾಹಿನಿಯಲ್ಲಿ ಫ್ರಾಂಕ್ ಶೋಗಳನ್ನ ಮಾಡ್ತಾರೆ. ಕಿರಾತಕ ಸಿನಿಮಾದಿಂದ ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಜರ್ನಿ ಶುರುವಾಗುತ್ತೆ. ಅನಂತರ ಇವರು ರಾಜಾಹುಲಿ, ಲಕ್ಕಿ, ಜಾನು, ಮಾಸ್ಟರ್ ಪೀಸ್ ಈ ತರ ಸಾಕಷ್ಟು ಸೂಪರ್ ಡೂಪರ್ ಸಿನಿಮಾಗಳಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಜೊತೆ ಇವತ್ತಿಗೂ ಕೂಡ ಯಾವ್ದಾದ್ರು ಅಂದ್ರೆ ಯಶ್ ಅವರ ಸಿನಿಮಾಗಳಲ್ಲಿ ಚಿಕ್ಕಣ್ಣ ಅವರಿಗೆ ಒಂದು ಪಾತ್ರ ಇದ್ದೇ ಇರುತ್ತೆ. ಸೊ ಸುದೀಪ್ ಸರ್ ಇರ್ಲಿ, ಮತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ಇರ್ಲಿ, ಧ್ರುವ ಇರ್ಲಿ, ಹೀಗೆ ಸಾಕಷ್ಟು ಜನ ಸೂಪರ್ ಸ್ಟಾರ್ಗಳ ಜೊತೆ ಅಂದ್ರೆ ಅವ್ರ ಸಿನಿಮಾಗಳಲ್ಲಿ ಚಿಕ್ಕಣ್ಣ ಅವರು ಇದ್ದೇ ಇರ್ತಾರೆ. ಈವನ್ ಶಿವಣ್ಣ ಸಿನಿಮಾಗಳಲ್ಲೂ ಕೂಡ ಚಿಕ್ಕಣ್ಣ ಅವ್ರಿಗೊಂದು ಪಾತ್ರ ಇದ್ದೇ ಇರುತ್ತೆ. ಹೀಗೆ ಕನ್ನಡದ ಚಿತ್ರರಂಗದ ಸೂಪರ್ ಸ್ಟಾರ್ಗಳ ಜೊತೆ ಒಬ್ಬ ಹಾಸ್ಯ ನಟನಾಗಿ ಮಿಂಚಿದ್ದಲ್ಲದೆ ತಾನೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಟನಾಗಿ ಗುರುತಿಸ್ಕೊಳ್ಳೋದಿದೆಯಲ್ಲ ಅದು ಕಡು ಬಡತನದಿಂದ ಬಂದು ವಿತೌಟ್ ಗಾಡ್ ಫಾದರ್ ಯಶ್ ಅವರು ಅವರಿಗೆ ಬೆನ್ನೆಲುಬಾಗಿ ನಿಂತರು, ತಮ್ಮ ಸಿನಿಮಾಗಳಲ್ಲಿ ಅವಕಾಶ ಕೊಟ್ಟರು ಅನ್ನೋದನ್ನ ಬಿಟ್ರೆ ಒಬ್ಬ ಕಾಮಿಡಿ ಕಿಂಗ್ ಅಥವಾ ಒಬ್ಬ ಹಾಸ್ಯ ನಟ ತಾನೊಬ್ಬ ನಾಯಕ ನಟನಾಗಿ ಬೆಳೆದು ನಿರ್ತಕ್ಕಂಥದ್ದು ಒಂದು ಕನ್ನಡ ಚಿತ್ರರಂಗದಲ್ಲಿ ಚರಿತ್ರೆ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಹೀಗೆ ನೋಡಿ, ಅಂದ್ರೆ ಒಂದೊತ್ತಿನ ಊಟಕ್ಕೂ ಕಷ್ಟ ಇತ್ತು ಆರಂಭದ ದಿನಗಳಲ್ಲಿ. SSLC ಮೊದಲು ಅಂದ್ರೆ ಚಿಕ್ಕಣ್ಣ ಬಾಲ್ಯದ ದಿನಗಳಲ್ಲೇ ಒಪ್ಪತ್ತಿನ ಊಟಕ್ಕೆ ಸಾಕಷ್ಟು ಕಷ್ಟಪಟ್ಟಂತವ್ರು, ಗಾರೆ ಕೆಲಸ ಮಾಡಿದಂಥವ್ರು. ಬಟ್ ಆದ್ರೆ ಅವ್ರ ತಂದೆಗೆ ಈತ ನಾಟಕ ಮಾಡೋದು, ಮುಖಕ್ಕೆ ಬಣ್ಣ ಹಚ್ಕೊಳ್ಳೋದು, ನಾನು ಕಲಾವಿದನಾಗಬೇಕು ಅನ್ನೋಂಥದ್ದು ಕನಸೇನಿತ್ತ ಅದನ್ನ ಮನೇಲಿ ಹೇಳ್ಬೇಕಾದ್ರೇನೆ ಬೈತಾ ಇದ್ರಂತೆ ಚಿಕ್ಕಣ್ಣ ಅವ್ರ ತಂದೆ. ಯಾವುದು ಬೇಡ, ಕರ್ನೆ ಹಿಡ್ಕೊಂಡು ಕೆಲಸ ಮಾಡಿ ಜೀವನ ಸಾಗಿಸು ಅಂತ. ಆದ್ರೆ ಬೆಳಗ್ಗೆ ಎಲ್ಲ ಕರ್ನೆ ಹಿಡ್ಕೊಂಡು ಗಾರೆ ಕೆಲಸ ಮಾಡ್ತಿದ್ದಂತ ಚಿಕ್ಕಣ್ಣ ನೈಟು ಹೈಕ್ಳು ಜೊತೆ ಸೇರ್ಕೊಂಡು ನಾಟಕ ಪ್ರಾಕ್ಟೀಸ್ ಮಾಡ್ತಿದ್ರಂತೆ. ಅವತ್ತಿಗೆ ಮೈಸೂರಿನ ದೃಶ್ಯ ಕಲಾ ಮಂಡಳಿಯಲ್ಲಿ ಸೇರ್ಕೊಂಡು ನಾಟಕ ಮಾಡಿ ಆ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ನಾಟಕವನ್ನ ನೋಡಿ ಕಾಮಿಡಿ ಕಿಲಾಡಿ ಶೋಗಳು, ರಿಯಾಲಿಟಿ ಶೋನಿಂದ ಅವ್ರಿಗೊಂದು ಆಫರ್ ಹೋಗುತ್ತೆ. ಅಲ್ಲಿ ಗುರುತಿಸ್ಕೊಳ್ತಾರೆ. ಮತ್ತೆ ಒಂದು ಸಿಲ್ವರ್ ಜೂಬ್ಲಿ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಚಿಕ್ಕಣ್ಣ ಅವರ ಒಂದು ಸೆನ್ಸ್ ಆಫ್ ಹ್ಯೂಮರ್ನ ನೋಡಿದಂತ ಯಶ್ ಅವರು ಇಲ್ಲ ಇವರು ಸಿನಿಮಾಗೆ ಸೂಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ತಮ್ಮ ಕಿರಾತಕ ಸಿನಿಮಾಗೆ ರೆಫರ್ ಮಾಡ್ತಾರೆ. ಅಲ್ಲಿಂದ ಶುರುವಾದಂತ ಜರ್ನಿ ಉಪಾಧ್ಯಕ್ಷ ಸಿನಿಮಾ, ಒಬ್ಬ ನಾಯಕ ನಟನಾಗಿ ಗಾಂಧಿನಗರದಲ್ಲಿ ಮಾತ್ರ ಅಲ್ಲ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕಟೌಟ್ ಹಾಕಿಸ್ಕೊಂಡು ತಮ್ಮದೇ ಆಗಿರ್ತಕ್ಕಂಥ ಫ್ಯಾನ್ ಫಾಲೋಯಿಂಗ್ ನ ಸೃಷ್ಟಿ ಮಾಡಿಕೊಂಡು ಇವತ್ತು ಬೇರೆಯವರ ಸಿನಿಮಾಗಳಂದ್ರೆ ನ್ಯೂ ಕಮರ್ ಸಿನಿಮಾಗಳಿಗೆ ಒಬ್ರು ಗಾಡ್ ಫಾದರ್ ಆಗಿ ನಿಂತಿದ್ದಾರೆ ಚಿಕ್ಕಣ್ಣ. ಇವತ್ತು ಎಷ್ಟೋ ಜನ ಹೊಸಬ್ರು ತಮ್ಮ ಸಿನಿಮಾಗಳನ್ನ ಶುರು ಮಾಡಿದಾಗ ಸೊ ಚಿಕ್ಕಣ್ಣ ಅವರನ್ನ ಗೆಸ್ಟ್ ಆಗಿ ಕರೀತಾರೆ. ಇದೊಂದು ಎಂತ ಒಂದು ಇತಿಹಾಸ, ಒಂದು ಮೈಲುಗಲ್ಲು ಅಂತಾನೆ ಹೇಳ್ಬೋದು. ಈ ತರದ ಒಂದು ಸ್ಫೂರ್ತಿಯುತ ಜೀವನ ಇದೆಯಲ್ಲ, ಯಾರೂ ಇಲ್ದೆ, ತನಗೆ ಸಪೋರ್ಟ್ ಇಲ್ದೆ, ತನ್ನ ಕನಸಷ್ಟೇ ಕಟ್ಕೊಂಡು ತಾನು ಚಿತ್ರರಂಗದಲ್ಲಿ ನೆಲೆಯೂರಬೇಕು ಅಂತ ಹೇಳ್ಬಿಟ್ಟು ಕಲಾ ಸರಸ್ವತಿಯನ್ನ ಧ್ಯಾನ ಮಾಡ್ತಾ, ಶ್ರದ್ಧಾ ಭಕ್ತಿಯಿಂದ ಅಭಿನಯಿಸ್ತಾ, ಮಂಡ್ಯ ಶೈಲಿಯಲ್ಲಿ ಮಾತನಾಡ್ತಾ, ಅವರ ಸೆನ್ಸ್ ಆಫ್ ಹ್ಯೂಮರ್ನ ಜನರಿಗೆ ಟಾನಿಕ್ ತರ ಒಂದು ಮನರಂಜನೆಯ ಒಂದು ರಸದೌತಣವನ್ನ ಉಣಬಡಿಸ್ತಾ ಕಳೆದೊಂದು ದಶಕಗಳಿಂದ ಸಾಕಷ್ಟು ಸಿನಿಮಾ, ಆಗ್ಲೇ ಹೇಳಿದಾಗೆ 220ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅವರು ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತಾ ನಟನಾಗಿಯೂ ಕೂಡ ಸೈ ಅನ್ಸ್ಕೊಂಡಿದ್ದಾರೆ. ಬಟ್ ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೊಲೆ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ. ಅವ್ರ ಜೊತೆಗೆ ಪಾರ್ಟಿ ಮಾಡಿದ್ರು ಅನ್ನೋ ಕಾರಣಕ್ಕೆ ಚಿಕ್ಕಣ್ಣ ಅವರು ಕೂಡ ಹೆಸರು ಅಂದ್ರೆ ಐ ವಿಟ್ನೆಸ್ ಅನ್ನ ಮಾಡ್ಕೊಂಡು ಪೊಲೀಸರು ತನಿಖೆ ಕರೆದಿದ್ರು. ಆ ತನಿಖೆಗೆ ಏನೆಲ್ಲ ಸಹಕಾರವನ್ನ ಕೊಡಬೇಕೋ ಅದನ್ನ ಕೊಟ್ಟಿದ್ದಾರೆ ಚಿಕ್ಕಣ್ಣ. ಮುಂದಿನ ದಿನಗಳಲ್ಲೂ ಕೂಡ ತನಿಖೆ ಕರೆದ್ರೆ ನಾನು ಬರ್ತೀನಿ, ಯಾಕಂದ್ರೆ ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ಸೊ ಅಲ್ಲಿ ಏನೇನ್ ನಡೀತು ನನ್ಗಂತೂ ಗೊತ್ತಿಲ್ಲ. ಊಟ ಕರೆದಿದ್ರು, ಬಂದಿದ್ದೆ, ಊಟ ಮಾಡದೆ ಹೋದೆ ಅನ್ನುವಂತ ಮಾಹಿತಿನ ಹಂಚ್ಕೊಂಡಿದ್ದಾರೆ. ಬಟ್ ಚಿಕ್ಕಣ್ಣನ ಸಿನಿ ಜರ್ನಿ ಏನಿದೆಯಲ್ಲ ಅದು ಬಹಳ ಜನರಿಗೆ ಸ್ಫೂರ್ತಿ. ಗಾಡ್ ಫಾದರ್ಗಳಿಲ್ಲದೆ ಬಂದು ಯಾವುದೇ ಫೀಲ್ಡ್ ನಲ್ಲೂ ಕೂಡ ನೆಲೆ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ಚಿಕ್ಕಣ್ಣ ಅವರು ಗಾಡ್ ಫಾದರ್ಗಳಿಲ್ಲದೆ ಕನ್ನಡ ಚಿತ್ರರಂಗಕ್ಕೆ ಬಂದು ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಸಪೋರ್ಟ್ ನಿಂದ ಆರಂಭದಲ್ಲಿ ಗುರುತಿಸ್ಕೊಂಡ್ರು. ಬಟ್ ನಟನಾಗಿ ಸೈ ಅನ್ನಿಸ್ಕೊಳ್ಳೋದಕ್ಕೆ ಅವರ ಒಂದು ಏನ್ ಹೇಳ್ತಾರೆ ಶ್ರದ್ಧೆ, ಸಿನಿಮಾ ಮೇಲಿರ್ತಕ್ಕಂಥ ಶ್ರದ್ಧೆ, ಆ ಬಣ್ಣ ಹಚ್ಕೊಂಡು ಅಭಿನಯಿಸ್ಬೇಕಾದ್ರೆ ಒಂದು ಪಾತ್ರಗಳಿಗೆ ಕೊಡ್ತಕ್ಕಂಥ ಒಂದು ಗೌರವ, ಮತ್ತೆ ಸಾಕಷ್ಟು ಜನ ಅಭಿಮಾನಿಗಳನ್ನ ಸಂಪಾದನೆ ಮಾಡಿ ಒಂದು ನೆಲೆಯೂರಿದೆಯಲ್ಲ, ಒಂದು ದಶಕಗಳ ಕಾಲ ಕನ್ನಡ ಚಿತ್ರರಂಗದ ಅಭಿಮಾನಿಗಳನ್ನ ಮನರಂಜನೆ ಕೊಡೋದಿದೆಯಲ್ಲ, ಅದು ತಮಾಷೆ ಮಾತಲ್ಲ. ಇನ್ನು ಚಿಕ್ಕಣ್ಣ ಬರೀ ಸಿನಿಮಾ ಮಾತ್ರ ಅಲ್ಲ, ಜೊತೆಗೆ ಸಾಮಾಜಿಕ ಕಳಕಳಿ ಉಳ್ಳಂತ ಕೆಲಸಗಳನ್ನ ಮಾಡ್ತಾರೆ. ಕರೋನಾದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಅಸಹಾಯಕರಿಗೆ, ನಿರ್ಗತಿಕರಿಗೆ, ಸೊ ಊಟ ಇಲ್ಲದೆ ರಸ್ತೆ ಬದಿಗಳಲ್ಲಿ ಮಲ್ಕೊಂಡವರಿಗೆ ಎಷ್ಟೋ ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿದ್ರು.
ಜೊತೆಗೆ ಪ್ರಾಣಿ ಪಕ್ಷಿಗಳು, ದರ್ಶನ್ ಅವರಿಗೆ ಯಾವ ರೀತಿ ಪ್ರಾಣಿ ಪಕ್ಷಿಗಳಿಂದ ತುಂಬಾ ಪ್ರೀತಿನೋ ಅದೇ ರೀತಿ ಅವರನ್ನ ಇನ್ಸ್ಪೈರ್ ಆಗಿಟ್ಕೊಂಡು ಚಿಕ್ಕಣ್ಣ ಕೂಡ ಒಂದು ಫಾರ್ಮ್ ಹೌಸ್ ಅನ್ನ ಶುರು ಮಾಡಿದ್ದಾರೆ ಮೈಸೂರಲ್ಲಿ. ಪ್ರಾಣಿ ಪಕ್ಷಿಗಳನ್ನ ಸಾಕ್ತಾ ಇದ್ದಾರೆ. ಅವ್ರಿಗೂ ಕೂಡ ಒಂದು ಹೃದಯವಂತಿಕೆ ಇದೆ. ಕಷ್ಟ ಅಂತ ಬಂದವ್ರಿಗೆ ತನ್ಗೆ ಎಷ್ಟು ಸಹಾಯ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಸಹಾಯವನ್ನ ಚಿಕ್ಕಣ್ಣ ಅವರು ಮಾಡ್ಕೊಂಡು ಮುಂದೆ ಸಾಕ್ತಾ ಇದ್ದಾರೆ. ಬಹುಶಃ ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಕೇಸ್ ನಲ್ಲಿ ಅವರು ಕೂಡ ವಿಟ್ನೆಸ್ ಆಗಿರ್ತಕ್ಕಂಥದ್ದಷ್ಟೇ. ಬಹುಶಃ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಕಾಣುತ್ತೆ. ನೋಡೋಣ. ಸದ್ಯ ದರ್ಶನ್ ಅವರು ಕೂಡ ಆರೋಪಿ ಸ್ಥಾನದಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಸಲಿಗೆ ಯಾರ ಕೈವಾಡ ಇದೆ ಅನ್ನುವಂಥದ್ದು ಬಟಾ ಬಯಲಾಗಬೇಕು. ಇದು ಚಿಕ್ಕಣ್ಣ ಕೊಲೆ ಕೇಸ್ನಲ್ಲಿ ಐ ವಿಟ್ನೆಸ್ ಆಗಿರ್ತಕ್ಕಂಥದ್ದು. ಜೊತೆಗೆ ಚಿಕ್ಕಣ್ಣ ಅವರ ಸಿನಿ ಜರ್ನಿ ಸ್ಪೆಷಲ್. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.